ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಡೀರಿ ಇಲ್ಲಿಂದ. ಇನ್ ಸಾಕು ಇದೆಲ್ಲ. ನಾನ್ ಮನೆ ಬಿಟ್ಟು ಎಲ್ಲಿಗೂ ಬರಲ್ಲ. ಅದು ಹೀಗೆ ಹೆದರ್ಕೊಂಡು ಸಾಧ್ಯನೇ ಇಲ್ಲ. ಎಷ್ಟು ಸಲ ಅರ್ಥ ಮಾಡಿಸ್ಲಿ ನಾನ್ ನಿಮ್ಗೆ? ಈಗ ನನಗ್ ಭಯ ಆಗ್ತಿದೆ ಇಲ್ಲಿರಕ್ಕೆ. ನಾನು ಭಯದಲ್ಲಿ ಬದುಕಕ್ಕಾಗಲ್ಲ. ದಯವಿಟ್ಟು ನಡೀರಿ ಇಲ್ಲಿಂದ. ರಮ್ಮ, ನನ್ ಮೇಲ್ ಸ್ವಲ್ಪನಾದ್ರೂ ನಂಬಿಕೆ ಇರ್ಲಿ. ಏನೂ ಆಗಲ್ಲ. ನಾವಿಬ್ರು ಇಲ್ಲಿವರೆಗೂ ಹೇಗ್ ಕಷ್ಟಗಳನ್ನ ಅನುಭವಿಸ್ಕೊಂಡ್ ಬಂದಿದೀವೋ ಅದೇ ರೀತಿ ಮುಂದೇನು ಹೋಗೋಣ. ನಿಮಗ ಅರ್ಥ ಆಗಲ್ಲ ಬಿಡಿ. ಮಾವ, ದಯವಿಟ್ಟು ಅವ್ರಿಗೆ ಅರ್ಥ ಮಾಡಿಸಿ. ಅವ್ರಿಲ್ಲಿರೋದು ಒಳ್ಳೇದಲ್ಲ. ಅವ್ರು ನನ್ ಮಾತು ಕೇಳ್ತಿಲ್ಲ. ನೀವಾದ್ರೂ ಹೇಳಿ. ರಮ್ಮ, ಈ ರೀತಿ ಆತಂಕ ಪಡ್ಕೊಂಡಿದ್ರೆ ಏನು ಸಾಧಿಸಕ್ಕಾಗಲ್ಲ. ಹಾ ಇರಪ್ಪ, ನಮ್ ಕಷ್ಟಕ್ಕೆ ತುಪ್ಪ ಸುರಿದು ನರ್ಕ ಮಾಡ್ಬಿಡು ನಮ್ ಜೀವನನ. ಆಮೇಲೆ ಹೋದ್ರಾಯ್ತು. ಅಂದ್ಹಾಗೆ ಭೀಮ್ ಭಾವ, ನಿಮ್ ಬಗ್ಗೆ ನಿಮ್ಗೆ ಯೋಚನೆ ಇಲ್ಲ ಅಂದ್ರು ನಿಮ್ ಹೆಂಡತಿ ಬಗ್ಗೆ ಏನಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಲಕ್ಷ್ಮಿ, ಭೀಮನ್ಗೆ ಯೋಚನೆ ಮಾಡೋಕ್ ಬರುತ್ತೆ. ಅವನ್ ಬಗ್ಗೆನು ಮತ್ತೆ ಬೇರೆಯವ್ರ ಬಗ್ಗೆನು ನೀನ್ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆಯ್ತು ಬಿಡಿ, ನಾವೇನು ಮಾತಾಡಲ್ಲ. ನೀವೇ ಅರ್ಥ ಮಾಡಿಸಿ. ಅವ್ನ್ ಯಾಕೆ ಇಲ್ಲೇ ಇರ್ಬೇಕು ಅಂತಿದ್ದಾನೆ? ನಮ್ ಬಗ್ಗೆ ಯೋಚನೆ ಮಾಡೋನು ಯಾಕೆ ಹೋಗಕ್ ಹೋಗ್ತಿಲ್ಲ? ಯಾಕಂದ್ರೆ ಓಡ್ ಹೋಗೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಭೀಮಾ, ನೀನ್ ಇಲ್ಲಿಂದ ಹೊರಟ್ಬಿಡು. ನೀವಿಬ್ರು ಕ್ಷೇಮವಾಗಿರ್ತೀರಾ ಅಂತಾದ್ರೆ ನಂಗೂ ಯೋಚನೆ ಇರಲ್ಲ. ಜೊತೆಗೆ ನೀವಿಬ್ರು ಇಲ್ದೇ ಇದ್ರೆ ಕೆಲವೊಬ್ರಾದ್ರೂ ನೆಮ್ಮದಿಯಾಗಿರ್ತಾರೆ. ಹಾಗೇನೆ ವಠಾರದವರು ಸುಮ್ಮನಾಗ್ತಾರೆ. ಅಪ್ಪ, ನೀವು ಓಡ್ ಹೋಗೋಕ್ ಹೇಳ್ತಾ ಇದ್ದೀರಾ? ಭೀಮಾ, ಏನೇ ಪರಿಸ್ಥಿತಿ ಬಂದ್ರು ನೀನು ಹೇಗ್ ನಿಭಾಯಿಸ್ತೀಯ ಅಂತ ಗೊತ್ತು. ಕಷ್ಟ ಬಂದ್ರು ಎದುರಿಸ್ತೀಯ ಅಂತ ನಂಗೆ ಗೊತ್ತು. ಆದ್ರೆ ಇಲ್ಲಿವರೆಗೂ ನಾನು ನಿಂಗೆ ಯಾವತ್ತು ರಣರಂಗ ಬಿಟ್ಟು ಓಡೋಗು ಅಂತ ಹೇಳಿಲ್ಲ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು ಭೀಮಾ, ಹೊರಟೋಗು. ಯಾಕೆ ಅಂದ್ರೆ ವಠಾರಕ್ಕೆ ಬಂದಿರೋ ವ್ಯಕ್ತಿ ಅವನು ಮನುಷ್ಯನೇ ಅಲ್ಲ, ಅವನೊಬ್ಬ ರಾಕ್ಷಸ. ಮತ್ತೆ ರಾಕ್ಷಸರಿಗೆ ಯಾವಾಗ್ಲೂ ಬೇರೆಯವ್ರಿಗೆ ತೊಂದರೆ ಕೊಡೋದ್ರಲ್ಲೇ ಖುಷಿ ಸಿಗುತ್ತೆ. ಮನುಷ್ಯರ ರಕ್ತ ಹೀರಕ್ಕೂ ಹೆಸಲ್ಲ, ಜೀವ ತೆಗಿಯೋಕ್ಕೂ ಹೆಸಲ್ಲ. ಮತ್ ನಂಗೆ ನೀನೀ ಸುಳಿಲ್ ಸಿಕ್ಕಾಕೊಳ್ಳೋದನ್ನ ನೋಡಕ್ಕಾಗಲ್ಲ. ಹೌದು ಭೀಮಾ, ನೋಡು, ಸತಾರದಿಂದಲೂ ನಿನ್ನ ಶತ್ರುಗಳನ್ನ ನೋಡ್ಕೊಂಡೇ ಬಂದಿದ್ದೀನಿ. ಆದ್ರೆ ಯಾವತ್ತೂ ಯಾರನ್ನ ನೋಡಿದ್ರು ಇಷ್ಟೊಂದು ಭಯ ಆಗಿರ್ಲಿಲ್ಲ. ಆದ್ರೆ ಇವತ್ತ್ಯಾಕೋ ಈ ಪ್ರಚಂಡ ಮೂರ್ತಿಗಳನ್ನ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ. ಭೀಮಾ, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗ ನಮ್ಗ್ಯಾರಿಗೂ ಸಹಿಸ್ಕೊಳಕ್ಕಾಗಲ್ಲ ಭೀಮಾ. ಅದಕ್ಕೇನೆ ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಇಲ್ಲಿಂದ ಹೋಗೋದೇ ಒಳ್ಳೇದು.
ಇಲ್ ನೋಡಿ, ನೀವು ನಿಮ್ ನಿರ್ಧಾರನ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಲ್ವಾ? ಈಗ್ಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ. ಬೇಡದೆ ಇರೋ ತೊಂದ್ರೆಯಲ್ಲಿ ಯಾಕೆ ಸಿಕ್ಕಾಕೋಬೇಕು? ಬನ್ನಿ ಹೋಗೋಣ. ಹೌದು ಭೀಮಾ, ನನಗೂ ಹಾಗೆ ಅನ್ಸುತ್ತೆ. ನೀನ್ ಇಲ್ಲಿಂದ ಹೋಗೋದೇ ಒಳ್ಳೇದು. ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ. ಏನ್ ಮಾಡ್ತಾನೆ ಆ ಪ್ರಚಂಡ ಮೂರ್ತಿ? ಸಾಯಿಸ್ಬಿಡ್ತಾನ? ಸಾಯೋಣ ಬಿಡಿ, ಕೊನೆ ಪಕ್ಷ ಎಲ್ರೂ ಒಟ್ಟಿಗೆ ಸಾಯ್ಬೋದು. ಅಕ್ಕ, ನೀವೇನು ತಪ್ಪು ತಿಳ್ಕೋಬೇಡಿ. ಜೊತೆಲಿ ಸಾಯೋ ಅಷ್ಟೆಲ್ಲ ಭೀಮನ್ ಮೇಲೆ ನಾವು ಪ್ರೀತಿ ಇಟ್ಕೊಂಡಿಲ್ಲ, ತಿಳ್ಕೊಳ್ಳಿ. ರಾಮ, ಮಗಳೇ, ಭೀಮನ ನಿಂಗ್ ಸಂಪೂರ್ಣವಾಗಿ ಒಪ್ಪಿಸ್ತಿದ್ದೇನೆ. ಚೆನ್ನಾಗಿ ನೋಡ್ಕೋ ಮಗಳೇ ಅವನ್ನ. ಮಾತ್ ಕೊಡ್ತಿದ್ದೀನಿ ಮಾವ, ಪ್ರಾಣ ಕೊಟ್ಬಿಡ್ತೀನಿ. ಆದ್ರೆ ಅವ್ರಿಗೇನೋ ಆಗದೆ ಇರೋ ತನ ನೋಡ್ಕೋತೀನಿ. ಹಾಗಾದ್ರೆ ಕರ್ಕೊಂಡು ಹೋಗು. ಚೆನ್ನಾಗಿರಿ. ರಾಮ್ಜಿ, ಏನ್ ಮಾಡ್ತಿದ್ದೀರಾ ನೀವು? ಭೀಮನ್ನ ನಿಮ್ಮಿಂದ ದೂರ ಮಾಡೋ ಯೋಚನೆ ಯಾಕೆ ಮಾಡ್ತಿದ್ದೀರಾ ನೀವು? ಮೀರಾ, ಭೀಮಾಬಾಯಿ ನನ್ನಿಂದ ದೂರ ಆದ್ಲು. ಯಾಕೋ ಗೊತ್ತಿಲ್ಲ, ನಾನು ಪಾಪಿಷ್ಟ ಮೀರಾ. ಬದುಕಿರೋವಾಗ್ಲೇ ಎಲ್ರಿಂದ ದೂರ ಆಗ್ತಿದ್ದೀನಿ. ಇವತ್ತಿನವರೆಗೂ ನಾನು ನಿನಗೆ ಯಾವತ್ತಿಗೂ ರಣರಂಗ ಬಿಟ್ಟು ಹೋಗು ಅಂತ ಹೇಳಿಲ್ಲ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು ಭೀಮಾ. ಹೊರಡಣ್ವಾ. ಕೇಳ್ರಪ್ಪ, ಕೇಳಿ, ಬನ್ನಿ ಬನ್ನಿ, ಒಂದೊಳ್ಳೆ ಸುದ್ದಿ ಇದೆ, ಬನ್ನಿ. ಅಯ್ಯೋ ಬೇಗ ಬನ್ನಿ ಎಲ್ರು. ಏನ್ ವಿಷಯ ಹೇಳಪ್ಪ? ಅಯ್ಯೋ ಬಾ ನಂಜುಂಡಣ್ಣ. ಆ ಭೀಮ ಮತ್ತೆ ರಮಾ ಈ ವಠಾರ ಬಿಟ್ಟು ಶಾಶ್ವತವಾಗಿ ಹೊರಟೋಗ್ತಿದ್ದಾರೆ. ಅದ್ ಹೆಂಗ್ ಅವ್ರಿಬ್ರು ನಮ್ಮನ್ ಬಿಟ್ಟು ಹೋಗಕ್ ಸಾಧ್ಯ? ನಾವ್ ಹೋಗಕ್ ಬಿಡ್ಬಾರ್ದು ಅವ್ರನ್ನ. ತಡಿಯಣ್ಣ. ರಾಮ್ಜಿ ಅಣ್ಣ, ಇವ್ರು ಹೇಳ್ತಿರೋದ್ ನಿಜಾನಾ? ಅವ್ರಿಬ್ರು ನಿಜವಾಗ್ಲೂ ವಠಾರ ಬಿಟ್ಟು ಹೋಗ್ತಿದಾರಾ?
ನೀವೆಲ್ಲಾನು ಭೀಮನ ಮೇಲಿಟ್ಟಿರೋ ಪ್ರೀತಿಗೆ ನಾನು ಆಭಾರಿಯಾಗಿದ್ದೀನಿ. ಆದ್ರೆ ದಯವಿಟ್ಟು ಭೀಮರಾಮನ ತಡಿಬೇಡಿ. ಅಯ್ಯೋ, ನಾವ್ಯಾಕೆ ತಡಿಯೋಣ? ಹೋಗ್ಲಿ ಬಿಡು. ನೋಡು, ಅವ್ರು ಹೋಗೋದ್ರಿಂದ ಈ ವಟಾರದಲ್ಲಿ ನೆಮ್ಮದಿಯಾದ್ರೂ ನೆಲೆಸುತ್ತೆ. ನಿಮ್ ತಂದೆಗೆ ವಯಸ್ಸಾಗ್ತಿದೆ, ದೇಹ ಸ್ಪಂದಿಸ್ತಾ ಇಲ್ಲ, ಗೊತ್ತಿಲ್ಲ ಜೀವನ ಎಲ್ಲಿವರೆಗಿದೆ ಅಂತ. ಅದಕ್ಕೆ ನಂದೇನಾದ್ರೂ ತಪ್ಪಿದ್ದಿದ್ರೆ ನನ್ನ ಕ್ಷಮಿಸ್ಬಿಡು. ಆದ್ರೆ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಈ ಸರಿ ಬಂದಿದ್ದಕ್ಕೆ ನಾನೇನೋ ಸಿಕ್ಕಿದೆ, ಯಾರಿಗೆ ಗೊತ್ತು ಮುಂದಿನ ಸಲ ನೀನ್ ಮತ್ತೆ ಬಂದ್ರೆ ಅವಾಗ ನಾನ್ ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ. ಹೋಗ್ಬಾ ಭೀಮ, ಎಲ್ಲೇ ಇದ್ರೂ ಚೆನ್ನಾಗಿರು. ಆರೋಗ್ಯದ ಕಡೆ ಗಮನ ಇರ್ಲಿ ಅಪ್ಪ. ಹೋಗ್ ಬರ್ತೀವಿ. ನಮ್ಮ ಮೇಲಿಟ್ಟಿರೋ ಪ್ರೀತಿಗೆ ಧನ್ಯವಾದ. ಬರ್ತೀವಪ್ಪ.
ಮೀರಾ ನಿಂತ್ಕೋ ಭೀಮಾ, ನಿಂತ್ಕೋ. ಹೋಗ್ಲಿ ಬಿಡು ಮೀರಾ. ಹೇಗ್ ಹೋಗೋಕ್ ಬಿಡ್ಲಿ? ಪಾಪ ಎಲ್ಲಿಗ್ ಹೋಗ್ತಾರ ಮಕ್ಳು? ಅವನ್ ಕುಟುಂಬದವರೆಲ್ಲ ಇಲ್ಲೇ ಇದ್ದೀವಿ. ಅಪ್ಪ, ಅತ್ತೆ, ಅಣ್ಣ ಎಲ್ರು ಇಲ್ಲಿರುವಾಗ ಅವನ್ ಮಾತ್ರ ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು? ಕರ್ಮದ್ ಫಲ. ನಮ್ಮಾತ್ ಕೇಳಿದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ನೆನ್ಪಿಟ್ಕೊಳ್ಳಿ, ನೀವಿಬ್ರು ಈ ದಿನನ ನೆನ್ಪಿಟ್ಕೊಳ್ಳಿ. ನೀವು ನಿಮ್ ಕರ್ಮದ ಫಲನ ಅನುಭವಿಸ್ತೀರಾ. ನಿಮ್ ಪಾಪ ಕರ್ಮಗಳು ಕೂಡ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಹೋಗಿ ಹೋಗಿ ಹಾಲು ಕುಡಿರಿ, ಕುಣಿರಿ, ಹಾಡಿ, ಸಂತೋಷ ಪಡಿ. ಕಣ್ಣೀರ್ ಹಾಕೋಕೆ ಅಂತ ನಾನಿದ್ದೀನಲ್ಲ ಇಲ್ಲಿ. ನಾನ್ ಅಳ್ತೀನಿ, ನನ್ ಜೊತೆ ಭೀಮಾಬಾಯಿ ಕೂಡ ಅಳ್ತಾ ಇರ್ತಾಳೆ. ನಾನ್ ಅವಳಿಗೆ ಮಾತು ಕೊಟ್ಟಿದ್ದೆ, ನಿನ್ ಮನೆನ, ನಿನ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಆದ್ರೆ ನಿನ್ನಿಂದ ನಾನಿವತ್ತು ಸೋತ್ ಹೋಗಿದ್ದೀನಿ. ನಿನ್ನಿಂದ ಇವತ್ತು ನನ್ ಮಗ ಭೀಮಾ, ಈ ಮನೆ ಸೊಸೆ ರಮ ಮನೆ ಬಿಟ್ಟು ಹೋಗೋ ತರ ಆಯ್ತು. ಚೆನ್ನಾಗಿ ನೆನ್ಪಿಟ್ಕೋ ಜೀಜಾಬಾಯಿ, ಈ ದಿನ ಯಾವತ್ತೂ ಮರಿಬೇಡ. ಏನೆಲ್ಲ ಇಲ್ಲಿ ನಿಂತ್ಕೊಂಡು ನಾಟಕ ನೋಡ್ತಾ ಇದ್ದೀರಾ? ಆಯ್ತಲ್ಲ, ನಿಮಗ್ ಬೇಕಾದಂಗೆ ಆಯ್ತಲ್ಲ. ನಿಮ್ಗೂ ಇದೇ ಬೇಕಾಗಿತ್ತಲ್ವಾ? ಭೀಮಾ ಮನೆ ಬಿಟ್ಟು ಹೋಗೋದು, ಹೊರಟೋದ. ಭೀಮಾ ಇಲ್ಲಿಂದ ಹೊರಟೋದ. ಭೀಮಾ ಮನೆ ಬಿಟ್ಟು ಹೊರಟೋದ. ನಮ್ಗಂತೂ ಸಂತೋಷ ಆಗ್ತಿದೆ. ನಡೀರಪ್ಪ, ನಮ್ ಕೆಲಸ ನೋಡ್ಕೊಳ್ಳೋಣ. ಇವತ್ತು ಕೆಲ್ಸ ಇಲ್ವಾ ನಿಮ್ಗೆ? ಹೋಗ್ಬೇಕು, ಹೋಗ್ತೀನಿ ಕೂಡ. ಯಾವಾಗ ಹೋಗ್ತೀರಾ? ತುಂಬಾ ಕಷ್ಟಪಟ್ಟು ಕೆಲ್ಸ ಸಿಕ್ಕಿದೆ. ತಡ ಆದ್ರೆ ತೊಂದ್ರೆ ಆಗಲ್ವಾ? ಬೇಗ ಹೊರಡಿ, ಇಲ್ಲಾಂದ್ರೆ ಈ ಕೆಲ್ಸನೂ ಹೋಗತ್ತೆ. ನಡಿ ಪುರಂಜನ, ಇನ್ ಮುಂದೆ ಈ ಮನೆ ಥರನೇ ಇರಲ್ಲ. ಈ ಮನೆ ಯಜಮಾಂತಿ ಮನೆನ ಮನೆ ಥರ ಉಳಿಸ್ಕೊಂಡಿಲ್ಲ. ಅಂತೂ ಭೀಮನ ಮನೆಯಿಂದ ಕಳಿಸ್ಬಿಟ್ಟೆ. ನಡಿ. ನೀವೇನ್ ನಿಂತ್ಕೊಂಡಿದ್ದೀರಾ? ಹೋಗಿ ಕೆಲ್ಸ ಹುಡುಕಿ ಹೋಗಿ. ಅಂದ್ಹಾಗೆ ತಮ್ಮ ಮನೆ ಬಿಟ್ಟು ಹೋದ ಅನ್ನೋ ದುಃಖ ಬಿಟ್ರೆ ಕೆಲ್ಸ ಖಂಡಿತ ಸಿಗುತ್ತೆ. ಯಾವಾಗ್ಲೂ ಖಾಲಿ ಕೈಯಲ್ಲೇ ವಾಪಸ್ ಬರ್ತೀರಾ. ಅದು ನನ್ನ ಕೈಲಿದ್ಯಾ? ಸಿಗ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಡಿ ಲಕ್ಷ್ಮಿ, ನಾವು ಹೋಗೋಣ. ಆಳೋರು ಹತ್ಕೊಂಡೇ ಕೂರ್ಲಿ, ಆಳಕ್ಕಷ್ಟೇ ಲಾಯಕ್ ಅವರು. ನಡಿ, ಸಿಹಿ ಏನಾದ್ರೂ ಮಾಡೋಣ.